ಇದು UB ಸಿಟಿ ವಿಜಯ ಮಲ್ಯದು. ಇನ್ನೊಂದು ಸರ್ಪ್ರೈಸ್ ಇದೆ ನಮ್ಮ ಅಕ್ಕನಿಗೆ. ಮೆಟ್ರೋ ನೋಡ್ಬೋದು ಗೈಸ್. ಫಸ್ಟ್ ವ್ಲಾಗ್ ಇದು ನಮ್ಮದು. ವಿರಾಟ್ ಕೊಹ್ಲಿ ಅವರೆಲ್ಲ ಬರ್ತಾರಲ್ಲ ಇದೇ ಕೆಫೆಗೆ ಬರುತ್ತೆ. ಬೆಂಗಳೂರಲ್ಲಿ ನೈಟ್ ಲೈಫ್ ಎಂಜಾಯ್ ಮಾಡ್ಬೋದು, ದುಡ್ಡಿದ್ರೆ ಇನ್ನೂ ಕೂಡ ಎಂಜಾಯ್ ಮಾಡ್ಬೋದು. ಮಂಗಳೂರು ಸೈಡ್ ಬಂದಂಗೆ ಆಗ್ತದೆ. ಈಗ ಸರ್ಪ್ರೈಸ್ ಕೊಡುವ ಟೈಮ್. ಇವರು ಕಾಮರ್ಸ್ ತಗೊಂಡು ಪೈಲಟ್ ಆಗ್ತಾರೆ. ಶೆಫಿನ ಹೆಲ್ಪರ್ ರಾಹುಲ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮಗೆ ಈ ವೀಕಲ್ಲಿ ಕುಕಿಂಗ್ ವಿಡಿಯೋಸ್ ಎಲ್ಲ ಹಾಕ್ಲಿಕ್ಕಾಗಿಲ್ಲ. ಯಾಕಂತೇಳಿದರೆ ನಮ್ಮ ಲೆಸ್ಟರ್ ಅವರಿಗೆಲ್ಲ ಎಕ್ಸಾಮ್ಸ್ ಇತ್ತು. ಮತ್ತು ಇವತ್ತು ವೀಕೆಂಡ್ ಸ್ಯಾಟರ್ಡೆ, ಸುಮ್ಮನೆ ಬೋರ್ ಆಗ್ತಿತ್ತು ಮನೆಯಲ್ಲಿ. ಅದಕ್ಕೆ ಈವ್ನಿಂಗ್ ಒಂದು ಕಬ್ಬನ್ ಪಾರ್ಕಿಗೆ ಹೋಗಿ ಬರುವಂತ ಡಿಸೈಡ್ ಮಾಡಿದ್ವಿ. ಹಾಗೇನೆ ಒಂದು ವ್ಲಾಗ್ ಮಾಡುವಂತ ಕೂಡ ಡಿಸೈಡ್ ಮಾಡಿದ್ವಿ. ಯಾಕಂತ 1 ವೀಕ್ ಆಯ್ತಲ್ಲ ವಿಡಿಯೋ ಹಾಕದೆ. ಅದಕ್ಕೆ ಇವತ್ತು ಮತ್ತು ಸ್ಯಾಟರ್ಡೆ ಮತ್ತು ಸಂಡೇ ನಾವು ವ್ಲಾಗ್ ಮಾಡ್ತೇವೆ. ನೋಡಿ ವಿಡಿಯೋ ಹೆಂಗೆ ಆಗ್ತದೆ ಅಂತೇಳಿ. ಸೊ ನಮ್ದು ಇದು ಒಂದು ಸೆಕೆಂಡ್ ವ್ಲಾಗ್ ಅಂತ ಹೇಳ್ಬೋದು. ಬಟ್ ಅದು ನಾವು ಫಸ್ಟ್ ವ್ಲಾಗ್ ಮಾಡಿದ್ದು ಡೀಟೇಲ್ಸ್ ಇದು ತುಳು ಲ್ಯಾಂಗ್ವೇಜಲ್ಲಿ. ಕನ್ನಡದಲ್ಲಿ ಫಸ್ಟ್ ವ್ಲಾಗ್ ಇದು ನಮ್ಮದು. ಸೊ ನೀವು ಹೆಂಗೆ ಆಗಿದೆ ಅಂತ ನೀವು ಕಮೆಂಟಲ್ಲಿ ಹಾಕಿ. ಮತ್ತು ಈ ವಿಡಿಯೋ ಲಾಸ್ಟ್ ತನಕ ನೋಡಿ. ಸ್ಟೇ ಟ್ಯೂನ್ಡ್. ನಮ್ಮ ಶೆಫ್ ಮತ್ತು ಶೆಫಿನ ಹೆಲ್ಪರ್ ರಾಹುಲ್ ಸಿಕ್ಕಿದ್ರು. ನಾವಿವತ್ತು ಆಟೋದಲ್ಲಿ ಹೋಗ್ತಿದ್ದೇವೆ. ನಾನು ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಾ? ಗೊತ್ತಿಲ್ಲ. ಒಂದು ಸಡನ್ ಡಿಸಿಷನ್ ಮಾಡುವಂತ. 1 ವೀಕ್ ಆಯ್ತಲ್ಲ, ಎಕ್ಸಾಮ್ ಎಲ್ಲ ಇತ್ತು ನಮಗೆ. ಎಸ್, ನಾವು ರೀಚ್ ಆದ್ವಿ ಕಬ್ಬನ್ ಪಾರ್ಕ್. ಸೊ ನಾವಿಲ್ಲಿ ಒಂದು ಎಂಡಿಗೆ ರೀಚ್ ಆದ್ವಿ. ಅಲ್ಲಿ ಮೆಟ್ರೋ ಸ್ಟೇಷನ್. ಮತ್ತು ಅಲ್ಲಿ ಒಂದು ತೇಜಸ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಇದೆ. ಅಲ್ಲಿ ಶೋಕೇಸಿಗೆ ಇಟ್ಟಿದ್ದಾರೆ. ಅವರು ಮಾಡಿದ್ದು ಪೈಲಟ್ ಇವರೇ. ಅಂದರೆ ಇವರು ಕಾಮರ್ಸ್ ತಗೊಂಡು ಪೈಲಟ್ ಆಗ್ತಾರೆ. ಹಾಗೆ ಈಗ ಅಲ್ಲಿಂದ ಬಂದ್ವಿ. ಈಗ ಹಂಗೇನೆ ಅಲ್ಲಿಂದ ಹೋಗ್ಬೇಕು. ಮತ್ತೆ ಎಲ್ಲಾದರೂ ಹೋಟ್ಲಿಗೆ ಊಟ. ಪೇಟ್ ಪೂಜಾ ನೋಡಿ, ಶಾಂತವಾದ ವಾತಾವರಣ. ಆದರೆ ಈ ಮಂಗಗಳಿಂದ ಶಾಂತಿ ಇಲ್ಲ. ಹೌದೌದೌದು. ಯಾರು ತೆಗಿತಿದ್ದಾನಲ್ಲ ಅವ ದೊಡ್ಡ ಮಂಗ. ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಿದ್ದಾಗೆ ಆಗಿದೆ ಐಫೋನ್. ಹೌದಾ ಗೈಸ್? ಹೇಳಿ, ನೀವು ಕಮೆಂಟ್ ಹಾಕಿ. ಮಂಗನ ಕೈಗೆ ಮಾಣಿಕ್ಯ. ಇದು ನಮ್ಮ ಅಂದರೆ ಸೆಕೆಂಡ್ ಎಕ್ಸ್ಪೀರಿಯನ್ಸ್. ನಾವು ಸುಮ್ಮನೆ ಗೊತ್ತಿಲ್ಲ ನನ್ನ ಆ್ಯಂಗಲಲ್ಲಿ ಹೆಂಗೆ ಬರ್ತದೆ ಅಂತೇಳಿ. ಕ್ಯಾಮರಾ ಐಡಿಯಾ ಇಲ್ಲ. ಹೊರಗಡೆ ಬಂದು ಸ್ವಲ್ಪ ಇನೋವೇಟಿವ್ ಅಂತಲ್ಲ, ಒಂದು ಬೋರಿಂಗ್ ಆಗಬಾರ್ದು ಅಂತೇಳಿ ಮತ್ತೆ ಸ್ವಲ್ಪ ಟ್ರೈ ಮಾಡೋದು. ಜಿಮ್ನಿ ಈಗ ಒಳ್ಳೆ ಕಾಣ್ತದೆ. ಅಲ್ಲಲ್ಲ, ಈಗ ಒಳ್ಳೆ ಕಾಣ್ತದೆ. ಬಟ್ ಅದು ಸೈಡಲ್ಲಿ ತಾರ್ ನಿಲ್ಲಿಸಿದ್ರೆ ಇದೊಂದು ಮರಿದೋಗ್ತದೆ. ಇಲ್ಲ ಅಪ್ಪಚ್ಚದ ತಾರ ಹಾಗೆ. ಫಸ್ಟ್ ಎಷ್ಟಿದ್ರು ತಾರಿ ಜಿಮ್ನಿ ಅಷ್ಟೇ. ತಾರಿಗೆ ಕಾಂಪಿಟೇಷನ್ ಅದೆಲ್ಲ ಏನು ಹೇಳಿಕ್ಕಾಗಲ್ಲ. ಯಾಕಂದ್ರೆ ನೋಡಿ, ನೋಡುವಾಗನೇ ಹಿಂಗಿದೆ ನಮಗೆ. ಅಲ್ಲ, ಮೆಕ್ಯಾನಿಕಲಿ ಗೊತ್ತಿಲ್ಲ ಲೈಕ್ ಓಡಿಸ್ಲಿಕ್ಕೆ ಹೆಂಗಿದೆ ಅಂತ. ಬಟ್ ಮಾಡೆಲ್ ನೋಡೋದಾದ್ರೆ ಅಷ್ಟು ಇಲ್ಲ. ತಾರಿಗೆ ಇದು ಏನು ಕಾಂಪಿಟೇಷನ್ ಕೊಡುವಷ್ಟು ಏನಿಲ್ಲ. ಅದೇ ನಮಗೆ ಆ್ಯಕ್ಚುಲಿ ಕಂಟೆಂಟ್ ಇಲ್ಲ ಗೈಸ್. ನಾವು ಇದೇ ಮಾತಾಡಬೇಕಷ್ಟು. ಈ ಕಬ್ಬನ್ ಪಾರ್ಕ್ ರೋಡಲ್ಲಿ ನಾವು ಏನಂತ ತೋರಿಸಿದೆ ಹೇಳಿ. ಮಿನಿ ಕೂಪರ್ ನೋಡ್ಬೋದು. ಮಿನಿ ಕೂಪರ್. ಈಗ ಕಬ್ಬನ್ ಪಾರ್ಕಿಂದ ನಾವು ಟ್ರಫಲ್ಸಿಗೆ ಹೋಗೋದು. ಎಸ್, ಲೆಟ್ಸ್ ಹೋಯ್. ಇದು ನೋಡ್ಬೋದು, ದೊಡ್ಡ ಜಾಗ್ವರ್ ವಿಶ್ವೇಶ್ವರಯ್ಯ ಕೈಗಾರಿಕೆ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಇದು. ಅಲ್ಲೊಂದು ಫ್ಲೈಟ್ ನಾನು ತೋರಿಸಿದಲ್ಲ, ಇದು ಮ್ಯೂಸಿಯಂ. ಇದು ಏನೆಲ್ಲ ಅಂತ ಗೊತ್ತಿಲ್ಲ, ಹೊರಗಡೆ ಇಟ್ಟಿದ್ದಾರೆ ನೋಡಿ. ಓಲ್ಡ್ ಬಿಲ್ಡಿಂಗ್ ಇದು ಇಟ್ಟಿದ್ದಾರೆ. ಇದು UB ಸಿಟಿ ವಿಜಯ ಮಲ್ಯದು. ಮತ್ತು ಅವ್ರದ್ದು ಮನೆ ಪೆಂಟ್ ಹೌಸ್ ಮೇಲೆ. ಇದು UB ಸಿಟಿ ಗೈಸ್. ಸ್ಟೆಪ್ಸ್ ಯೂಸ್ ಮಾಡಬೇಕು. ನಮ್ಮ ಇಲ್ಲಿ ಇವನು ಲಿಫ್ಟ್ ಯೂಸ್ ಮಾಡೋತಿದ್ದಾನೆ. ಇಲ್ಲ ಗೈಸ್, ಸ್ಟೆಪ್ಸ್ ಇರುವಾಗ ಸ್ಟೆಪ್ಸ್ ಯೂಸ್ ಮಾಡಿ ತೋ ಲಿಫ್ಟರ್ ಹಾಕೊಳುತ್ತಾ ಅವನಿಗೆ ಹೇಳಿದ್ರೆ ಕೇಳಲ್ಲ ಗೈಸ್. ಈ ಲಿಫ್ಟಲ್ಲಿ ಒಂದು ಬರಬೇಡಿ ಗೈಸ್. ಬೇಕಾದ್ರೆ ಒಂದ್ಸಲ ಹೋಗಿ ಕೆಳಗೆ ಮೇಲೆ ಬರ್ಬೋದು. ಲಿಫ್ಟ್ ಲೇಟ್ ಮುಟ್ಟುದು, ಸ್ವಲ್ಪ ನಡಿಬೇಕು. ನಮ್ಮ ಬ್ಯಾಂಗ್ಳೂರಿದ್ದು ಟ್ರಾಫಿಕ್ ನೋಡ್ಬೋದು.
ನೋಡಿ ಎಷ್ಟಿದೆ ಅಂತ. ಬ್ಯಾಂಗ್ಳೂರಲ್ಲಿ ಇದೇ ಯಾರಿಗೆ ಇಷ್ಟ ಆಗಲ್ಲ, ಇದೇ ನಮ್ಮ ಟ್ರಾಫಿಕ್ಗೆ ಯಾರಿಗೆ ಇಷ್ಟ ಆಗಲ್ಲ ಗೈಸ್. ಇದೇ UB ಸಿಟಿ ಗೈಸ್. ನೆಕ್ಸ್ಟ್ ಟೈಮ್ ಒಳಗಡೆ ಹೋಗುವ, ಈಗ ನಮಗೆ ಟೈಮ್ ಇಲ್ಲ, ಹೊಟ್ಟೆ ಹಚ್ತಿದೆ. UB ಸಿಟಿ ನೋಡಿ ಒಳಗಡೆ. ವಿಜಯ್ ಮಲ್ಯದು ಪೆಂಟ್ ಹೌಸ್ ನೋಡಿ ಇಲ್ಲಿ ಕಾಣ್ತದೆ. ಇದೆ ಪೆಂಟ್ ಹೌಸಿಗೆ ಎಂಟ್ರಿ ಇದೆ ನೋಡಿ. ಇದೊಂದು ಸ್ಮಾಲ್ ಟೌನ್ ತರ ಇದೆ ನೋಡಿ. ಇದು ಸ್ವಲ್ಪ ಪಾಶ್ ಏರಿಯಾ. ಈ ಸೈಡ್ ಬರುವಾಗ ನಮ್ಗೆ ಒಂದು ಮಂಗಳೂರು ಸೈಡ್ ಬಂದಂಗೆ ಆಗ್ತದೆ. ಐಕಾನಿಕ್ ಸೈಡ್ ಗೆ ಬರುವಾಗ ಆಗ್ತದೆ. ಅದೊಂದು ಒಂದು ಇದು ಇಲ್ಲಿ ಪಬ್ಬಸ್ ಇರುವ ಪ್ಲೇಸ್ ಇಲ್ಲಿ. ಮತ್ತೆ ಇದು ಮಂಗಳೂರು ತರನೇ ಫೀಲ್, ಗ್ರೀನರಿ ಎಲ್ಲ ಹೋಟೆಲ್ ಇದೆಲ್ಲ ಹೆಸರು ಕೂಡ ಹಾಗೆ ಉಂಟು. ಅಜ್ಮಲ್, ಅಜ್ಮಲಿ, ನಮ್ಮ ಉಡುಪಿ ಉಪಾರ ಅಲ್ಲೇ ಉಡುಪಿ ಹೋಟೆಲ್ ಎಲ್ಲ ಮಂಗಳೂರು ಸ್ಟೈಲ್ ಅಲ್ಲಿ. ಗುಂಡಪ್ಪ ಧನ್ಯವಿರಿ ಎಲ್ಲ ಮಂಗಳೂರು ಮಂಗಳೂರು. ಸೊ ಇಲ್ಲಿ ಬರುವಾಗ ಹಾಗೆ ಫೀಲ್ ಆಗ್ತದೆ. ರಫಲ್ಸ್ಗೆ ರೀಚ್ ಆದ್ವಿ. ನಾವೀಗ ಚರ್ಚ್ ಸಿಟಿಗೆ ಬಂದಿದ್ದೇವೆ. ರಫಲ್ಸಲ್ಲಿ ತುಂಬ ಜನ ಇದ್ದಾರೆ, ಅದಕ್ಕೆ ಚರ್ಚ್ ಸಿಟಿ ನೋಡ್ಬೋದು. ಬ್ಯಾಂಗ್ಳೂರ್ ಕೆಫೆ, ವಿರಾಟ್ ಕೊಹ್ಲಿ ಅವರೆಲ್ಲ ಬರ್ತಾರಲ್ಲ, ಇದೇ ಕೆಫೆಗೆ ಬರೋದು. ನಾವು ಎಂಪೈರ್ ಹೋಟೆಲಿಗೆ ಬಂದಿದ್ದೇವೆ, ಎಂಪೈರ್ ಹೋಟೆಲ್. ಸೊ ಅದೇ ಚರ್ಚ್ ಸ್ಟ್ರೀಟ್. ಫೈನಲಿ ನಾವು ರೀಚ್ ಆದ್ವಿ ಎಂಪೈರಿಗೆ. ನಮಗೆ ಪ್ಲೇಸ್ ಇರಲಿಲ್ಲ, ಈಗ ಸಿಕ್ತು ಸೀಟ್. ಫುಲ್ ರಶ್. ವೀಕೆಂಡ್ ವೈಸ್. ಟ್ರಫಲ್ಸಿಗೆ ಹೋದ್ವಿ. ಟ್ರಫಲ್ಸಲ್ಲಿ ಅಲ್ಲಿ ಹೀಗಾಗಿದೆ ಅಂದರೆ ಬುಕ್ಕಿಂಗ್ ಮಾಡಿ ಎಲ್ಲ ಸೀಟ್ ರಿಸರ್ವ್ ಆಗಿದೆ. ಸೊ ಇನ್ನು ಬುಕ್ಕಿಂಗ್ ಮಾಡಿ ನಿಲ್ಬೇಕಾದ್ರೆ 1 hour ನಿಲ್ಬೇಕು. ಇದೇ ಚರ್ಚ್ ಸ್ಟ್ರೀಟ್ ಗೈಸ್. ಇಲ್ಲಿ ಪೊಲೀಸರು ನಿಮ್ಮ ಗಾಡಿ ಹಿಡಿದು ಗೈಸ್. ಇಲ್ಲಿ ಯಾವಾಗಲೂ ಗಾಡಿ ತಗೊಂಡು ಬರುವಾಗ ಸ್ವಲ್ಪ ಜಾಗ್ರತೆ ಮಾಡಿ. ಏನಿಲ್ಲ ಆದ್ರೆ ಕೂಡ ಸುಮ್ಮನೆ ಹಿಡಿದು ನಿಮ್ಮನ್ನು ಒಳಗೆ ಹಾಕಿ ನೋಡ್ತಾರೆ. ಮೆಟ್ರೋ ನೋಡ್ಬೋದು ಗೈಸ್. ಸೊ ನಮ್ದಾಯಿತು. ನಾವು ಕಬ್ಬನ್ ಪಾರ್ಕ್ ಅಂತ ಪ್ಲ್ಯಾನ್ ಮಾಡಿದ್ದು. ಕಬ್ಬನ್ ಪಾರ್ಕಿಂದ ರಫಲ್ಸಿಗೆ ಹೋಗುವ ಅಂತ ಹೇಳಿ. ಅಲ್ಲಿ ಟೇಬಲ್ಸ್ ಎಲ್ಲ ರಿಸರ್ವ್ಡ್ ಇತ್ತು. ಮತ್ತು ಅಲ್ಲಿಂದ ಹೋಟೆಲ್ ಎಂಪೈರಿಗೆ ಬಂದ್ವಿ. ನಮ್ಮ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಇದು. ಅಲ್ಲಿ ಆಗಿ ನಮ್ಮ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ ಎಲ್ಲ ಸುತ್ತಿ ಈಗ ನಾವಿಲ್ಲಿ ಡೆಕೆಥಾನ್ ಅಂತ ಇದ್ದೇವೆ. ಇಲ್ಲೇ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ನಾನಿಲ್ಲಿ ಒಳಗಡೆ ಇದ್ದೇನೆ. ನಮ್ಮ ಕಾಲಿನ್ ಬುಕ್ ಮಾಡ್ತಿದ್ದಾನೆ. ಆಟೋ ಬುಕ್ ಮಾಡ್ತೀವಿ. ಇಲ್ಲಿದ್ದೆ ನಾನು, ಇಲ್ಲಿ ಇದು ನಮ್ಮ ಡೆಕೆಥಾನ್. ಎಸ್. ಸೊ ಗೈಸ್ ಇವತ್ತು ಒಳ್ಳೇದಿತ್ತು. ಏನೇ ಹೇಳಿ ಬಂದದ್ದು, ಏನೇ ಹೇಳಿ ಮಾಡಿದ್ದೇವೆ. ಅದೇ ಕಬ್ಬನ್ ಪಾರ್ಕ್ ಅಂತ ಬಂದು ಒಳ್ಳೆ ಸುತ್ತಿದ್ದೇವೆ. ನಮ್ಮ ಆಟೋದವ್ರು ಬಂದರು, ಬರ್ತಾ ಇದ್ದಾರೆ. ಮುಟ್ಟಿದ್ರು. ಸೊ ಇವತ್ತು ನಮ್ಮದು ಬ್ಲಾಗ್ ಇಲ್ಲೇ ಖತಮ್. ಬೆಂಗಳೂರಲ್ಲಿ ನೈಟ್ ಲೈಫ್ ಎಂಜಾಯ್ ಮಾಡ್ಬೋದು. ದುಡ್ಡಿದ್ರೆ ಇನ್ನೂ ಕೂಡ ಎಂಜಾಯ್ ಮಾಡ್ಬೋದು. ಬೆಂಗಳೂರಿಗೆ ಬಂದರೆ ಸ್ವಲ್ಪ ದುಡ್ಡು ಇಟ್ಕೊಂಡು ಬನ್ನಿ, ಜಾಲಿ ಮಾಡಿ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ನಾವು ನಿನ್ನೆ ಮಲಗುವಾಗ ನಿಯರ್ಲಿ 1 o'clock ಆಗಿತ್ತು. ಇವತ್ತು ಸ್ವಲ್ಪ ಲೇಟ್ ಎದ್ದಿಳಿದ್ದೀವಿ, 11 o'clockಗೆ. ಅದಕ್ಕೆ ಈಗ ನಾವು ಬ್ರೇಕ್ಫಾಸ್ಟ್ ತರಲಿಕ್ಕೆ ಹೋಗ್ತಾ ಇದ್ದೇವೆ ಹೊರಗಡೆ ಮಾಡೋದು. ಮತ್ತೆ ನೋಡು, ಇವತ್ತೊಂದು ಇನ್ನೊಂದು ಸರ್ಪ್ರೈಸ್ ಇದೆ ನಮ್ಮ ಅಕ್ಕನಿಗೆ ಸರ್ಪ್ರೈಸ್ ಇದೆ. ಅದು ನೋಡುವ ಏನಂತೇಳಿ. ಲಾಸ್ಟ್ ತನಕ ಬರ್ತ್ಡೇ ವೀಕ್ ಮತ್ತೆ ಅವ್ರದ್ದು ಸ್ಟಡೀಸ್ ಎಲ್ಲ ಮುಗೀತು. ಅಕ್ಕನಿಗೆ ಸರ್ಪ್ರೈಸ್ ಮಾಡುವ ಅಂತ ನೋಡುವ ಏನಂತೇಳಿ. ಬರ್ತೈತಿ ಈಗ. ಕೇಕ್ ತಗೊಂಡಾಯ್ತು ಇಲ್ಲಿಂದ. ಈಗ ಸರ್ಪ್ರೈಸ್ ಕೊಡುವ ಟೈಮ್ ಕೊಡುವ. 10.9 is the highest individual shot that's available. It's a nice way to start. Steffi, advance happy birthday. ಏ ಬನ್ನಿ. ಎಸ್, ಫೇರ್ವೆಲ್ ಮತ್ತೆ ಇದು ಏನು ಹೇಳ್ತಾರೆ, ಬರ್ಡೇ. ಇನ್ನು ಬೆಂಗಳೂರಲ್ಲಿ ನೀವು ಇರಲ್ಲ. ನೀನು ಸಾರಿ, ನೀವಲ್ಲ, ಇರ್ದಿಲ್ಲ. ಎಸ್, ಕೇಕ್
ಲೈಟರ್. ಒಂದು ಬೆಂಗಳೂರಲ್ಲಿ 2 years ಹೆಂಗೆ ಆಯ್ತು? ಬರ್ತೀನಿ ನಾನು ಬೆಂಗಳೂರಿಗೆ ವಾಪಸ್. ಹ? ಬರ್ತೀನಿ ಅಲ್ಲ ಬೆಂಗಳೂರಿಗೆ. ನಿಂದು ಸ್ಟಡೀಸ್ ಆಯ್ತಲ್ಲ ಅದಕ್ಕೆ ಖುಷಿ ಆಗ್ತಿದೆ ಸ್ಟಡೀಸ್ ಆಯ್ತು ಅಂತ ಹೇಳಿ. ಸರ್ಪ್ರೈಸ್ ಆಯ್ತು ಇಷ್ಟು ಬೇಗ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿರೋ. ಖುಷಿ ಆಯ್ತಾ? ಇಸಿನೇ ಎಸ್ ಬ್ಲಾಗ್ ಇದು ಎಂಡಿಗೆ ಬಂದ್ರಿ ನೀವು. ಇದು ವ್ಲಾಗ್ ಇದು ಎಂಡ್. ಸೊ ಫಸ್ಟ್ ವ್ಲಾಗ್ ಎಂಡ್ ಆಗ್ತದೆ. Day 1 ಮತ್ತು Day 2. ಇಂಥ ವ್ಲಾಗ್ ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ವ್ಲಾಗ್ ಬೇಕಂತ ಹಾಕಿ. ಬೇಡ ಅಂದ್ರೆ ಕೂಡ ಪರವಾಗಿಲ್ಲ, ಮಾಡೋದಿಲ್ಲ. ಅಂದ್ರೆ ನಮಗೆ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಹೇಗೆ ಮಾಡೋದಂತ, ಹೆಂಗೆ ಆಗಿದೆ ಅಂತ ಕೂಡ ಗೊತ್ತಿಲ್ಲ ವಿಡಿಯೋ. ಸುಮ್ಮನೆ ಒಂದು ಹಾಕುದು. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಹೆಂಗೆ ಆಗಿದೆ ಅಂತ ಹೇಳಿ. ನೀವು ಮಾಡಿ ಅಂತ ಹೇಳಿದರೆ ವೀಕ್ಲಿ 1 ವ್ಲಾಗ್, 2 ಕುಕ್ಕಿಂಗ್ ವಿಡಿಯೋ ಮಾಡ್ತೇವೆ. ಕುಕ್ಕಿಂಗ್ ವಿಡಿಯೋ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ನಮ್ದು ಎಕ್ಸಾಮ್ಸ್ ಎಲ್ಲ ಆಯಿತು. ಮಂಡೇನೆ ಬರ್ತದೆ, ಸ್ಪೆಷಲ್ ಐಟಮ್ ಮಂಡೇ ಬರ್ತದೆ. ಮಂಡೇ. Stay tuned, guys. Stay tuned.